ರಜೆ ದಿನದಂದು ಸದಲ್ಗಾ ಉಪನೋಂದಣಿ ಕಚೇರಿ ಕಾರ್ಯಾರಂಭ. ಉಪನೋಂದಣಿ ಅಧಿಕಾರಿ ರಾಜೇಶ್ ಕದಂ ಮಾಹಿತಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ರಾಜ್ಯದಲ್ಲಿ ಈಗಾಗಲೇ 2ನೇ ಶನಿವಾರ ಮತ್ತು 4ನೇ ಶನಿವಾರ, ರವಿವಾರಗಳ ರಜಾ ದಿನದಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಉಪನೋಂದಣಿ ಕಚೇರಿಗಳು ಸರದಿ ಆಧಾರದಂತೆ ಕಾರ್ಯನಿರ್ವಹಿಸಲು ಆದೇಶ ಹೊರಡಿಸಿದ್ದು, ಅದರಂತೆ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಉಪನೋಂದಣಿ ಕಚೇರಿಯಲ್ಲಿ ಬರುವ ದಿನಾಂಕ 27ರಂದು ರವಿವಾರ ಕಾರ್ಯನಿರ್ವಹಿಸಲಿದ್ದು, ಎಂದಿನಂತೆ ಕಚೇರಿಯಲ್ಲಿ ಜಿಲ್ಲೆಯ ಯಾವುದೇ ಸ್ವತ್ತುಗಳನ್ನು ನೋಂದಣಿ ಮಾಡಬಹುದು. ಇದರ ಬದಲಾಗಿ ಮಂಗಳವಾರ ದಿನಾಂಕ 27ರಂದು ರಜೆ ಇದೆ ಎಂದು ತಿಳಿಸಿ ಸಾರ್ವಜನಿಕರು ಇದರ ಲಾಭ ಪಡೆಯಬೇಕು ಎಂದು ಸದಲ್ಗಾ ಉಪನೋಂದಣಿ ಅಧಿಕಾರಿ ರಾಜೇಂದ್ರ ಕದಂ ತಿಳಿಸಿದ್ದಾರೆ. ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಇನ್ನು ಮುಂದೆ ನಿರಂತರ ಸರದಿಯಂತೆ ರಜೆ ದಿನಗಳಂದು ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ರಾಜೇಂದ್ರ ಕದಂ ತಿಳಿಸಿದರು. ಕರ್ನಾಟಕ ರಿಜಿಸ್ಟ್ರೇಷನ್ ರೂಲ್ಸ್ 1965 ನಿಯಮ 5ಕ್ಕೆ ದಿನಾಂಕ 13/9/2024 ಅಧಿಸೂಚನೆ ಸಂಖ್ಯೆ 2024ರಲ್ಲಿ ತಂದಿರುವ ತಿದ್ದುಪಡಿ ಅನ್ವಯ ರಾಜ್ಯದ ಪ್ರತಿಯೊಂದು ಜಿಲ್ಲಾ ನೋಂದಣಿ ಕಚೇರಿ ವ್ಯಾಪ್ತಿಯಲ್ಲಿನ ಉಪನೋಂದಣಿ ಕಚೇರಿಗಳು ಸರದಿಯ ಆಧಾರದ ಮೇಲೆ 2ನೇ ಶನಿವಾರ, 4ನೇ ಶನಿವಾರ ಮತ್ತು ಭಾನುವಾರದ ರಜಾ ದಿನದಂದು ಕರ್ತವ್ಯ ನಿರ್ವಹಿಸುವ ಒಂದು ಉಪನೋಂದಣಿ ಕಚೇರಿಗೆ ಮಂಗಳವಾರದ ದಿನವನ್ನು ರಜಾ ದಿನವೆಂದು ಘೋಷಿಸಿ ಆದೇಶಿಸಿ. ಈ ಆದೇಶದ ಪ್ರಕಾರ ನಮ್ಮ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಸಬ್ ರಿಜಿಸ್ಟರ್ ಆಫೀಸು ದಿನಾಂಕ 27/7/2021 ಭಾನುವಾರದಂದು ಸ್ಟಾರ್ಟ್ ಇರ್ತದೆ, ಕಾರ್ಯನಿರ್ವಹಿಸುತ್ತದೆ. ಸದಲ್ಗಾ ಕಚೇರಿ ತಾವು ಯಾರ್ಯಾರಿಗೆ ರಜಾ ಸಾರ್ವಜನಿಕರು ಇದರ ಬಗ್ಗೆ ಗಮನಿಸಬೇಕು. ಸದಲ್ಗಾ ಉಪನೋಂದಣಿ ಕಚೇರಿ ದಿನಾಂಕ 27/7/2025ರಂದು ಕಾರ್ಯನಿರ್ವಹಿಸುತ್ತದೆ. ಅದರ ಬದಲಾಗಿ ಮಂಗಳವಾರದಂದು ರಜೆ ಘೋಷಿಸಲಾಗಿದೆ. ನಮ್ಮ ಕಚೇರಿಗೆ ಮಂಗಳವಾರದಂದು ರಜೆ ಘೋಷಿಸಲಾಗಿದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಎಚ್ಐ ನದಾಫ್, ದ್ವಿತೀಯ ದರ್ಜೆ ಸಹಾಯಕ ನಾಗರಾಜ್ ಉಸ್ಮನಿ, ಶಿವಾಜಿ ಹಿರೇಕುಡಿ, ಡಿ ಗ್ರೂಪ್ ಹಾಗೂ ಗಣಕಯಂತ್ರ ನಿರ್ವಾಹಕರಾದ ಮುಬಾರಕ್ ದಫೇದಾರ್, ಮುದತ್ಸರ್ ಹೊಂಗಲ್, ಬಸವರಾಜ್ ನಿಪ್ಪಾಣಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.